ರಣ ಬಿಸಿಲು ಯಾವ ರೀತಿಯಲ್ಲಿದೆ ಅಂತಂದರೆ ಬಾ ಏನಪ್ಪ ನೆರಳು ಸಿಕ್ಕರೆ ಸಾಕು ನೀರು ಸಿಕ್ಕರೆ ಸಾಕು ಅನ್ನುವಂತಹ ಪರಿಸ್ಥಿತಿಯಲ್ಲಿದೆ. ಪ್ರಾಣಿಗಳಿಗೂ ಕೂಡ ಅವಕ್ಕೂ ಜೀವ ಇರುತ್ತೆ ಅಲ್ವೇನ್ರಿ, ಅವಕ್ಕೂ ಒದ್ದಾಡಬೇಕಲ್ವೇನ್ರಿ, ಅದಕ್ಕೂ ಬಿಸಿಲು ಜಾಸ್ತಿ ಆದರೆ ಅವು ಸಂಕಟ ಪಡ್ತಾವಲ್ರಿ. ಪ್ರಾಣಿಗಳು ಕೂಡ ಈಗ ಬಿಸಿಲಿಗೆ ಹೈರಾಣಾಗಿ ಹೋಗ್ಬಿಟ್ಟಿವೆ. ಶ್ವಾನದಳಕ್ಕೆ ಏರ್ ಕೂಲರ್ ವ್ಯವಸ್ಥೆಯನ್ನ ಜಿಲ್ಲಾ ಪೊಲೀಸ್ ಇಲಾಖೆ ಮಾಡಿದೆ. ಬಿಸಿಲಿನಿಂದ ಶ್ವಾನದಳಕ್ಕೆ ರಕ್ಷಣೆಯನ್ನ ಈಗ ಪೊಲೀಸ್ ಇಲಾಖೆ ಕೊಡ್ತಾ ಇರೋದು. ಕಲಬುರಗಿ ಜಿಲ್ಲಾ ಪೊಲೀಸ್ ಇಲಾಖೆಯಲ್ಲಿ 5 ಶ್ವಾನಗಳಿರೋದು. ಏರ್ ಕೂಲರ್ ಮೂಲಕ ತಂಪಾದ ಗಾಳಿಯನ್ನು ಪೊಲೀಸರು ನೀಡ್ತಾ ಇದ್ದಾರೆ. 3 ದೊಡ್ಡ ಏರ್ ಕೂಲರ್ ಅನ್ನು ಹಾಕಿ ಶ್ವಾನಗಳಿಗೆ ಬಿಸಿಲಿನ ತಾಪಮಾನ ತಾಕದಂತೆ ಈಗ ರಕ್ಷಣೆಯನ್ನ ಒದಗಿಸಿದ್ದಾರೆ. ಇಡೀ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಬಿಸಿಲು ದಾಖಲಾಗ್ತಾ ಇರೋದು ಸದ್ಯ ಕಲಬುರಗಿ ಜಿಲ್ಲೆಯಲ್ಲಿ. ಪ್ರತಿನಿತ್ಯ ಕೂಡ 44ರಿಂದ 45 ಡಿಗ್ರಿಯಷ್ಟು ಉಷ್ಣಾಂಶ, ಗರಿಷ್ಠ ಉಷ್ಣಾಂಶ ದಾಖಲಾಗ್ತಾ ಇದೆ. ಹೀಗಾಗಿ ಸಹಜವಾಗಿಯೇ ಜನರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿ ಜನ ಏನಂದರೆ ಹೊರಗಡೆ ಬರಬೇಕು ಅಂದರೆ ಸಾಕು ಮಧ್ಯಾಹ್ನ 12ರಿಂದ 3 ಗಂಟೆವರೆಗೂ ಕೂಡ ಒಂದು ಸಲ ಯೋಚಿಸುವಂತಹ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ಕೂಡ ಕೇವಲ ಮನುಷ್ಯರಿಗೆ ಅಷ್ಟೇ ಅಲ್ಲ, ಪ್ರಾಣಿಗಳಿಗೂ ಕೂಡ ಈ ಒಂದು ಬಿಸಿಲಿನ ಹೊಡೆತ ಭಾರಿ ಪ್ರಮಾಣದಲ್ಲಿ ತಟ್ಟಿದ್ದು. ಹೀಗಾಗಿ ಏನಂದರೆ ಕಲಬುರಗಿಯಲ್ಲಿರುವಂತಹ ಪೊಲೀಸರು ತಮ್ಮ ಒಂದು ಶ್ವಾನದಳಕ್ಕೆ ಏನಿರ್ತವೆ ಶ್ವಾನಗಳಿಗೆ, ಅವುಗಳಿಗೆ ಏನಂದರೆ ಈಗ ಈ ಒಂದು ಬಿಸಿಲಿನಿಂದ ರಕ್ಷಣೆ ಕೊಡೋದಕ್ಕೆ ಮುಂದಾಗಿದ್ದು. ಕಲಬುರಗಿಯ DAR ಮೈದಾನದಲ್ಲಿರುವಂತಹ ಈ ಒಂದು ಶ್ವಾನದಳದಲ್ಲಿ ಒಟ್ಟು 5 ಏನಂದರೆ ನಾಯಿಗಳಿದ್ದು, ಅದರಲ್ಲಿ ಡಾಲಿ ಆಯಿತು, ಜಿಮ್ಮಿ, ರಾಣಿ ಸೇರಿದಂತೆ ಒಟ್ಟು 5 ನಾಯಿಗಳಿದ್ದು. ಆ ನಾಯಿಗಳಿಗೆ ವಿಶೇಷವಾಗಿ ಈ ಬಾರಿಯ ಅತ್ಯಧಿಕ ಬಿಸಿಲಿನ ತಾಪಮಾನ ದಾಖಲಾಗ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಆ ಎಲ್ಲ ನಾಯಿಗಳಿಗೂ ಕೂಡ ಕೂಲರ್ನ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಈ ಒಂದು ನಾಯಿಗಳಿಗೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಒಟ್ಟು ಈ ಒಂದು ರೂಮ್ನಲ್ಲಿ ಏನಂದರೆ 3 ಕೂಲರ್ಗಳನ್ನು ಅಳವಡಿಸಿದ್ದು, ಸತತವಾಗಿ ಒಂದರ ಬೆಂದಿಗೆ ಒಂದು ಕೂಲರ್ಗಳನ್ನು ಹಾಗೆ ಎಕ್ಸ್ಚೇಂಜ್ ಕೂಡ ಮಾಡಿಕೊಂಡು ಏನಂದರೆ ಈ ಒಂದು ಶ್ವಾನಗಳಿಗೆ ಯಾವುದೇ ರೀತಿಯಾದಂತಹ ಬಿಸಿಲಿನ ಒಂದು ಎಫೆಕ್ಟ್ ಹತ್ತಬಾರ್ದು ಅನ್ನೋ ರೀತಿಯಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಎಳೆನೀರಿನ ವ್ಯವಸ್ಥೆ ಕೂಡ ಈಗಾಗಲೇ ಇಲ್ಲಿರುವಂತಹ ಸಿಬ್ಬಂದಿಗಳು ಮಾಡಿಕೊಂಡಿದ್ದಾರೆ. ಇನ್ನು ನಾಯಿಗಳಿಗೂ ಕೂಡ ಡಿಹೈಡ್ರೇಷನ್ ಆಗುವಂತಹ ಸಮಸ್ಯೆ ಎದುರಾಗ್ಬೋದು ಅನ್ನೋ ಕಾರಣಕ್ಕಾಗಿ ಈ ಎಲೆಕ್ಟ್ರಿಕಲ್ ಪೌಡ್ರನ್ನು ಕೂಡ ಈಗಾಗಲೇ ORS ಅನ್ನು ಕೂಡ ಈಗ ನಾಯಿಗಳಿಗೆ, ಶ್ವಾನಗಳಿಗೆ ಕೊಡಲಾಗ್ತಾ ಇದೆ. ಒಟ್ಟು ಏನಂದರೆ ಕಲಬುರಗಿಯಲ್ಲಿ ಜರ್ಮನ್ ತಳಿ ಆಗಿರ್ಬೋದು ಸೇರಿದಂತೆ ಬೇರೆ ಬೇರೆ ತಳಿಯ ಒಟ್ಟು 5 ಶ್ವಾನಗಳು ಈ ಕಲಬುರಗಿಯಲ್ಲಿರುವಂಥ ಯಾವುದೇ ಒಂದು ಕ್ರೈಮ್ ಆದರೆ ಸಾಕು ಈ ಪ್ರಮುಖ ನಾಯಿಗಳು ಹೋಗಿ ಆ ಒಂದು ಸ್ಥಳಕ್ಕೆ ಆಗಿರುವಂತಹ ದರೋಡೆ ಪ್ರಕರಣ ಆಗಿರ್ಬೋದು, ಕಳ್ಳತನ ಪ್ರಕರಣ ಆಗಿರ್ಬೋದು ಮತ್ತು ಕೊಲೆ ಸುಲಿಗೆದಂತಹ ಪ್ರಕರಣಗಳನ್ನು ಕೂಡ ಈ ನಾಯಿಗಳು ಸಂಪೂರ್ಣವಾಗಿ ಭೇದಿಸುವಲ್ಲಿ ಯಶಸ್ವಿಯಾಗಿವೆ. ಸದ್ಯ ಈಗ ಈ ಒಂದು ಶ್ವಾನಗಳಿಗೆ ಏನಂದರೆ ಬಿಸಿಲಿನ ಕಂಟಕ ಎದುರಾಗಿರೋದ್ರಿಂದ ಬಹುತೇಕವಾಗಿ ಈ ಬಾರಿಯ ಬಿಸಿಲು ಏನಂದರೆ ರಣಭೀಕರ ಬಿಸಿಲಾಗಿದೆ ಅಂಥೇಳಿ ಈಗಾಗಲೇ ಹವಾಮಾನ ಇಲಾಖೆಯ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಈಗ ಸದ್ಯ ಏಪ್ರಿಲ್ ಅಂತ್ಯದಲ್ಲೇ 44-45 ಡಿಗ್ರಿಯಷ್ಟು ತಾಪಮಾನ ದಾಖಲಾಗಿರೋದ್ರಿಂದ ಮೇ ತಿಂಗಳಲ್ಲಿ ಅಂದರೆ ಮೇ ಮೊದಲ ವಾರ ಮತ್ತು 2ನೇ ವಾರದಲ್ಲೂ ಕೂಡ ಈ ಒಂದು ಬಿಸಿಲಿನ ತಾಪಮಾನದಲ್ಲಿ ಮತ್ತಷ್ಟು ಏರಿಕೆ ಆಗುವಂತಹ ಎಲ್ಲ ಚಾನ್ಸಸ್ ಇದೆ ಮತ್ತು ರಿಕಾರ್ಡ್ ಬ್ರೇಕ್ ಆಗುವಂತಹ ಒಂದು ಗರಿಷ್ಠ ಮಟ್ಟದ ಬಿಸಿಲಿನ ತಾಪಮಾನ ಏರಿಕೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಮನುಷ್ಯರು ಏನೋ ಒಂದು ಕೂಲರ್ಗಳ ಒಂದು ಮೊರೆ ಹೋಗ್ತಾರೆ, AC ಗಳ ಮೊರೆ ಹೋಗ್ತಾರೆ. ಆದರೆ ಮೂಕ ಪ್ರಾಣಿಗಳು ಯಾವ ರೀತಿಯಾದಂತಹ ಸಮಸ್ಯೆಗಳು ಎದುರಿಸ್ತವೆ ಅಂತ ತಿಳಿದುಕೊಂಡಂತಹ ಕಲಬುರಗಿಯ ಜಿಲ್ಲೆಯ ಪೊಲೀಸರು ಏನಂದರೆ ಮೂಕ ಪ್ರಾಣಿಗಳಿಗೂ ಕೂಡ ಕೂಲರ್ನ ವ್ಯವಸ್ಥೆ ಆಗಿರ್ಬೋದು, ಎಳ್ನೀರಿನ ವ್ಯವಸ್ಥೆ ಆಗಿರ್ಬೋದು ಮತ್ತು ORSನ ವ್ಯವಸ್ಥೆಯನ್ನು ಮಾಡಿಕೊಡುವ ಮೂಲಕ ಏನಂದರೆ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಶ್ವಾನಗಳಿಗೆ ಅಂದರೆ ಪ್ರಮುಖವಾಗಿ ಯಾವ್ಯಾವ ಕ್ರೈಮ್ ಡಿಟೆಕ್ಟ್ ಮಾಡುವಂತಹ ಪೊಲೀಸ್ ಶ್ವಾನಗಳಿಗೆ ಬೇಕಾದಂತಹ ಸಕಲ ವ್ಯವಸ್ಥೆಗಳನ್ನು ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿನ ಪೊಲೀಸರು ಮಾಡಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ TV, ಕಲಬುರಗಿ. ಲೂಟಿ ಹೊಡೆಯೋ ಅಧಿಕಾರಿಗಳಿಗೆಲ್ಲ AC ಕಾರು, AC ರೂಮು ಎಲ್ಲ ಕೊಡ್ತೀರಾ? ಅಲ್ಲಿ ಕಳ್ಳತನ ಆಗಿದ್ದು, ದರೋಡೆ ಆಗಿದ್ದನ್ನು ಪತ್ತೆ ಹಚ್ಚುವಂಥ ನಾಯಿಗಳಿಗೊಂದು AC ಹಾಕ್ಸೋಕ್ಕಾಗಲಿಲ್ವೇನ್ರಿ? ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೂಲರ್ ತಂದಿಟ್ಕೊಂಡು ಕೂತಿದ್ದೀರಾ? ಅಯ್ಯ.